ಕಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡುವ ಉದ್ದೇಶದಿಂದ ಎಲ್ಲ ಸಬ್ ಡಿವಿಷನ್ ವೈಸಲ್ಲಿ ಒಂದು ತಂಡಗಳನ್ನ ರಚಿಸಿದ್ದೀವಿ. ಅದರಂತೆ ಶ್ರೀರಂಗಪಟ್ಟಣ ಸಬ್ ಡಿವಿಷನ್ನಲ್ಲಿ ಸಹ DSP ಕೃಷ್ಣಕುಮಾರ್ ರವರ ಇದರಲ್ಲಿ ಸೂಪರ್ವಿಷನ್ನಲ್ಲಿ ಒಂದು ತಂಡವನ್ನು ರಚಿಸಿದ್ದು. ಅದರಲ್ಲಿ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಮತ್ತು ಸಿಬ್ಬಂದಿಗಳಾದ ಶ್ರೀಧರ್, ಶಂಕರ್ ರಾಥೋಡ್, ದಿನೇಶ್, ವೆಂಕಟೇಶ್, ಫಾರೂಕ್, ಕಿರಣ್, ಲೋಕೇಶ್ ರವರನ್ನು ಒಳಗೊಂಡಂತೆ ಒಂದು ತಂಡವನ್ನು ರಚಿಸಿದ್ದು. ಇವರು ದಿನಾಂಕ 10/4/2026 ಒಂದು ಗಣೇಶ್ ಅನ್ನೋರನ್ನ ಅವರು ವಶಪಡಿಸ್ಕೊಂಡು ಅವ್ರನ್ನ ವಿಚಾರಣೆ ಮಾಡ್ತಾರೆ. ಏನಂದರೆ ಇವರು ಗಣೇಶ್ ಅವರು ಹೋಗ್ತಾ ಇರ್ತಾರೆ, ಒಂದು ವೆಹಿಕಲ್ ಡೌಟ್ ಬರ್ತದೆ, ಕಳ್ಳತನದ ಬೈಕ್ ಇರ್ಬೋದು ಅಂಥೇಳಿ. ಅದನ್ನು ಚೆಕ್ ಮಾಡಿದಾಗ ಇದು ಕಳ್ಳತನದಂತ ಅವರಿಗೆ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಇವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ ಗಣೇಶ್ ಅವರು HBTಯಲ್ಲಿ ಅಫೆಂಡರ್ ಇರ್ತಾರೆ. HBT ಅಫೆಂಡರ್ ಇದ್ದರೆ ಇವ್ರದ್ದು ಮೋಡಸ್ ಏನಂದರೆ ಬೈಕ್ಗಳನ್ನ ಕಳ್ಳತನ ಮಾಡೋದು, ಬೈಕು ಅಥವಾ ಆಟೋ ಏನಾದರೂ ಕಳ್ಳತನ ಮಾಡಿದ ನಂತರ ಅದರಲ್ಲಿ ಹೋಗಿ ಇದೇ ನಿರ್ದಿಷ್ಟವಾದ ಇದೇ ಮನೆ ಅಂತೇನಿಲ್ಲ, ಯಾವುದಾದ್ರು ಲಾಕ್ ಡೌಸ್ ಇದ್ದರೆ ಅದರಲ್ಲಿನ ಬ್ರೇಕ್ ಓಪನ್ ಮಾಡಿ ಕಳ್ಳತನ ಮಾಡ್ಕೊಂಡು ಹೋಗುವಂಥ ಇದು ಮಾಡ್ತಾಯಿರ್ತಾರೆ, ಅಫೆನ್ಸ್ ಮಾಡ್ತಿರ್ತಾರೆ. ಇವರು ಅಕ್ಯೂಸ್ಡ್ ಬಗ್ಗೆ ಸಹ ಹೇಳಿರ್ತಾರೆ ಯಾರ್ಯಾರು ಅಂತೇಳಿ. ಇವರ ಅಕ್ಯೂಸ್ಡು ಮಂಜುನಾಥ್, ಸಾಗರ್, ದರ್ಶನ್ ಅಂತೇಳಿ. ಗಣೇಶ್ ಅವರನ್ನ ಸಿಕ್ಕಿದಾಗ ಇವರಿಂದ ಎಲ್ಲ ಡೀಟೇಲ್ ಎನ್ಕ್ವೈರಿ ಮಾಡಿದಾಗ 9 ಪ್ರಕರಣಗಳು ಪತ್ತೆ ಆಗ್ತದೆ. ಇದು ಅರಕೆರೆ ಪೊಲೀಸ್ ಠಾಣೆಯಲ್ಲಿ 3, ಕಗ್ಲಿಪುರ, ಶ್ರೀರಂಗಪಟ್ಟಣ ಗ್ರಾಮಾಂತರ, ಜೈಪುರ ಪೊಲೀಸ್ ಠಾಣೆ, ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳು. ಒಟ್ಟು 274 ಗ್ರಾಮ್ 8 ಮಿಲಿ ಅಷ್ಟು ಚಿನ್ನ ವಶಪಡಿಸ್ಕೊಳ್ತಾರೆ ಮತ್ತು 843 ಗ್ರಾಮ್ ಬೆಳ್ಳಿಯನ್ನು ವಶಪಡಿಸ್ಕೊತಾರೆ. ತದನಂತರ ಇವ್ರದ್ದು ಏನು PC ಕಸ್ಟಡಿ ಟೈಮ್ ಮುಗಿಯುತ್ತೆ, ಇವ್ರನ್ನ ಜೇಸಿಗೆ ಬಿಟ್ಟಿದ ನಂತರ ಮತ್ತೆ ಉಳಿದ ಅಕ್ಯೂಸ್ಡ್ ಯಾರಿದ್ದಾರೆ ಅದಕ್ಕೆ ಮತ್ತೆ ತಂಡವನ್ನು ಇದು ಮಾಡಿ ರಚಿಸಿ ಅವ್ರನ್ನ ಪತ್ತೆಗಾಗಿ ಕಳಿಸಲಾಗಿತ್ತು. ಇವರು ಮಂಜುನಾಥ್, ಸಾಗರ್, ದರ್ಶನ್ ಅವರು ದಿನಾಂಕ 1ನೇ ತಾರೀಕು ಇದೇ ತಿಂಗಳು 1ನೇ ತಾರೀಕು ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಸಹ ವಿಚಾರ ಮಾಡಿದಾಗ ಅವರು ತಪ್ಪೊಪ್ಪಿಕೊಂಡ ಮೇರೆಗೆ ಮತ್ತೆ ಗಣೇಶ್ ಅವ್ರನ್ನ PC ಕಸ್ಟಡಿ ತೊಗೊಂಡು ಒಟ್ಟಾರೆಯಾಗಿ ವಿಚಾರ ಮಾಡಿದಾಗ ಮತ್ತು 9 ಕೇಸ್ ಪತ್ತೆ ಆಗುತ್ತೆ ಒಟ್ಟಾರೆಯಾಗಿ. ಒಟ್ಟು ಪ್ರೀವಿಯಸ್ಲಿ ಇರೋ 9 ಕೇಸು ಮತ್ತು ಈ 9 ಕೇಸು 18 ಪ್ರಕರಣಗಳು ಪತ್ತೆ ಆಗುತ್ತೆ. ಈ ಹೊಸದಾಗಿ ನಾವು ಇವ್ರನ್ನ ಕಸ್ಟಡಿಗೆ ತೊಗೊಂಡ್ಮೇಲೆ ಇವರಿಂದ ಒಟ್ಟಾರೆಯಾಗಿ 21 ಪ್ರಕರಣಗಳು ಮತ್ತು ಗೋಲ್ಡ್ 552 ಗ್ರಾಮು, ಸಿಲ್ವರು 1 kg 300 ಗ್ರಾಮು, ಒಂದು ಆಟೋ, ಒಂದು ಬೈಕ್, ಇಷ್ಟು ಒಂದು ಟೋಟಲ್ ವರ್ತ್ ಅರೌಂಡ್ 86 lakhs ವರ್ತ್ ಪ್ರಾಪರ್ಟಿ ಸೀಸ್ ಮಾಡಿದ್ದಾರೆ. ಏನಾದ್ರು ಇದೆಯಾ ಇದು? ಹಾಂ, ಕಳ್ಳತನ ಮಾಡಿರೋ ಒಡವೆದು ರಾಮನಗರ, KM ದೊಡ್ಡಿ ಮತ್ತು ಸಾತ್ಗಳ್ಳಿ ಮೈಸೂರು ಜಿಲ್ಲೆ ಮತ್ತು ಶ್ರವಣಬೆಳಗೊಳ ಮತ್ತು ಕೂಳಗೆರೆ ಮದ್ದೂರು ಇಲ್ಲಿ ಅವರು ಮಾರಾಟ ಮಾಡಿರ್ತಾರೆ. ಕಳ್ಳತನ ಇವರು ಬೇಸಿಕಲಿ ಹಂದಿ ಸಾಕು ಅಂತ ಒಂದು ಕೆಲಸ ಮಾಡ್ತಿರ್ತಾರೆ. ಇವರು ಲ್ಯಾವಿಶ್ ಲೈಫ್ ಬದುಕೋಸ್ಕರ ಇವರು ಕಳ್ಳತನ ಮಾಡ್ತಾರೆ. ಆರೋಪಿಗಳಲ್ಲಿ ಗಣೇಶ್ ಮಂಜು ಅವರ ತಂಗಿಗಿನ್ನ ಗಣೇಶಗೆ ಮದುವೆ ಮಾಡಿರ್ತಾರೆ ಇವರು. ಇನ್ನು ಮಿಕ್ಕಿದ ಸಾಗರ್ ಮತ್ತು ದರ್ಶನ್ ಅವರು ಫ್ರೆಂಡ್ಸ್ ಇರ್ತಾರೆ, ಅಂದರೆ ಕಾಮನ್ ಫ್ರೆಂಡ್. ಬೋತ್ ಮಂಜುನಾಥ್ ಅವ್ರಿಗೆ ಮತ್ತು ಗಣೇಶ್ಗೆ ಕಾಮನ್ ಫ್ರೆಂಡ್ ಇರ್ತಾರೆ. 4 ಜನ ಸೇರಿ ಮಾಡ್ತಾರೆ. ಆ್ಯಕ್ಚುಲಿ ಕಳ್ಳತನ
ಯಾರು ರಿಸೀವ್ ಮಾಡ್ತಾರೆ ಅದು ನಾಲೆಡ್ಜ್ ಇದ್ದು ರಿಸೀವ್ ಮಾಡಿದ್ರೆ ಅವ್ರನ್ನೂ ಅಕ್ಯೂಸ್ಡ್ ಮಾಡ್ತೀವಿ. ಯಾವಾಗ ಈ ಇದ್ರದ ಸುದ್ದಿ? ಹಾಂ, ಅದು ಬೇರೆ ಥರ ಮಾತಾಡೋಣ. ಇದ್ರದ್ದು ಹೇಳಿ. ಇಲ್ಲ, ಅವರು ಬೈಕ್ ಸಮೇತನೇ ಅವರು ಸಿಕ್ಕಿರೋದು, ಕಳ್ತನ ಮಾಡಿರೋ ಬೈಕ್ ಸಮೇತನೇ ಸಿಕ್ಕಿದ್ದಾರೆ. ಹಾಂ, ಎಲ್ಲಾದರೂ ಬೈಕ್ ಕಳ್ತನ ಮಾಡ್ತಾರೆ, ಅವರು ನೋಡ್ತಾರೆ, ಅವತ್ತು ರೇಖಿ ಮಾಡ್ತಾರೆ, ಅದರಲ್ಲಿ ಯಾವುದು ಲಾಕ್ಡ್ ಹೌಸ್ ಇದೆ ಅದನ್ನು ಬ್ರೇಕ್ ಮಾಡ್ತಾರೆ. ಅಂದರೆ ಫಸ್ಟೇ ಡಿಸೈಡ್ ಮಾಡಿ ಆ ಥರ ಅಲ್ಲ, ಆನ್ ಡೇ ಅವತ್ತೇ ಆನ್ ಸ್ಪಾಟ್ ಯಾವ್ದು ಸಿಗುತ್ತೆ ಅದನ್ನು ಕಳ್ತನ ಮಾಡೋಂಥ ಅಭ್ಯಾಸ. ಆಗಿದೆ, ಬೈಕು ರಿಕವರಿ ಆಗಿದೆ, ಒಂದು ಆಟೋ ರಿಕವರಿ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬೈಕ್ ರಿಕವರಿ ಆಗಿದೆ. ಅಲ್ಲ, ಇದು ಅವರು ಹೇಳಿರೋ ಪ್ರಕಾರ ಈ ಕಳ್ಳತನ ಮಾಡೋದಕ್ಕೆ ಈ ಬೈಕ್ ಉಪಯೋಗಿಸಿದ್ದಾರೆ, ಒಂದು ಆಟೋ ಉಪಯೋಗಿಸಿದ್ದಾರೆ ಅಂತ ಗೊತ್ತಾಗಿದೆ. ಒಂದು ಆಟೋ, ಒಂದು ಬೈಕ್ ಎರಡನ್ನೂ ಸಹ ರಿಕವರಿ. ಎಲ್ಲ ಇದು ಒಂದು ಆಟೋ, ಒಂದು ಬೈಕಲ್ಲೇ ಮಾಡಿರೋದು. ಹೌದು. ಹಾಂ, ಅದು 18 ಪ್ರಕರಣ. ಇನ್ನೂ ಒಂದು ಇದೆ, ಅದರಲ್ಲಿ 3 ಪ್ರಕರಣ ಪತ್ತೆಯಾಗಿದೆ. ಇದು ಒಂದು ಅವೇರ್ನೆಸ್ ಥರನೂ ಇರ್ತದೆ, ಅದಕ್ಕೆ ಹೇಳಿದಂಗೆ. ಯಾವುದೇ ಒಂದು ಮೊಬೈಲ್ ಕಳ್ಳತನ ಆದಾಗ ಒಂದು CR ಪೋರ್ಟಲ್ ಅಂತ ಇರುತ್ತೆ. ಅದು ಹೆಂಗೆ ಅಂದರೆ, ಗೂಗಲಲ್ಲಿ ಸರ್ಚ್ ಮಾಡಿದಾಗ CR ಪೋರ್ಟಲ್ ಅಂತ ಇರುತ್ತೆ. ಅದರಲ್ಲಿ ಯಾರೇ ಪಬ್ಲಿಕ್ ಲಾಗಿನ್ ಆಗಿ ಲಾಸ್ಟ್ ಡೀಟೇಲ್ ಇರ್ತದೆ, ಲಾಸ್ಟ್ ಮೊಬೈಲ್ ಡೀಟೇಲ್, ಅದರಲ್ಲಿ ಡೀಟೇಲ್ ಎಂಟ್ರಿ ಮಾಡಬೇಕಾಗ್ತದೆ. ಅವರ ಫೋನ್ ನಂಬರು, ಅಂದರೆ ಲಾಸ್ಟ್ ಫೋನ್ ನಂಬರು, ಅಥವಾ IMEI ನಂಬರ್ ಗೊತ್ತಿದ್ರೆ IMEI ನಂಬರು, ಮತ್ತು ಮಾಡೆಲ್ಲು, ಮತ್ತು ಲಾಸ್ಟ್ ಎಲ್ಲಿ ಪ್ಲೇಸು, ಮತ್ತು ಟೈಮು, ಡೇಟು, ಇದೆಲ್ಲನೂ ಎಂಟ್ರಿ ಕೇಳುತ್ತೆ. ಇದೆಲ್ಲ ಎಂಟ್ರಿ ಮಾಡಿದ ನಂತರ ಅವ್ರದ್ದು ಆಧಾರ್ ಕಾರ್ಡ್, ಅಂದರೆ ಯಾರಿಗೆ ಅಪ್ಲೋಡ್ ಮಾಡ್ತಿರ್ತಾರೆ ಅವ್ರದ್ದು ಆಧಾರ್ ಕಾರ್ಡು, ಮತ್ತು ಅದು ಬಿಲ್ ಪರ್ಚೇಸ್ ಮಾಡಿರ್ತಾರಲ್ಲ ಮೊಬೈಲು, ಅದನ್ನು ಸೇರಿ ಅಪ್ಲೋಡ್ ಮಾಡಬೇಕಾಗ್ತದೆ. ಇದೆಲ್ಲ ಅಪ್ಲೋಡ್ ಮಾಡಿದಾಗ ಒಂದು ರಿಕ್ವೆಸ್ಟ್ ID ಕ್ರಿಯೇಟ್ ಆಗುತ್ತೆ. ರಿಕ್ವೆಸ್ಟ್ IDಯಲ್ಲಿ ಈಗ ನಾವು ಪೋರ್ಟಲ್ ಅಪ್ಲೋಡ್ ಮಾಡ್ಬೇಕಾದ್ರೆ ಆಲ್ಟರ್ನೇಟಿವ್ ಫೋನ್ ನಂಬರು ಮತ್ತು ಅಡ್ರೆಸ್ ಸಹ ಅಲ್ಲಿ ಮೆನ್ಷನ್ ಮಾಡಿರಬೇಕು. ತದನಂತರ ಅವರು ರಿಕ್ವೆಸ್ಟ್ ID ಒಂದು ಜನ್ರೇಟ್ ಆಗುತ್ತೆ. ಆ ರಿಕ್ವೆಸ್ಟ್ IDನ ಅಂದರೆ ಇಟ್ಸ್ ಲೈಕ್ ಎನ್ ಅಕ್ನಾಲಜ್ಮೆಂಟ್. ಎಲ್ಲಾದರೂ ಕಳ್ತನ ಆಗಿರೋ ಮೊಬೈಲು ಬೇರೆ ಎಲ್ಲರೂ ಉಪಯೋಗ ಆದರೆ ಇವ್ರಿಗೆ ಒಂದು 14422 ಒಂದು ಆ ನಂಬರಿಂದ ಒಂದು ಮೆಸೇಜ್ ಡ್ರಾಪ್ ಆಗುತ್ತೆ. ಅಂದರೆ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರು ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಆಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವರು ಅಲ್ಲಿ ಅವ್ರದ್ದು ಲಾಗಿನ್ ಇರುತ್ತೆ, CIR ಪೋರ್ಟಲ್ ಲಾಗಿನ್ ಇರುತ್ತೆ. ಅದರಲ್ಲಿ ಚೆಕ್ ಮಾಡಿದಾಗ ಅವ್ರಿಗೆ ಅದ್ರ ಡೀಟೇಲ್ ಗೊತ್ತಾಗುತ್ತೆ. ಆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅವರು ಅದನ್ನು ಹುಡುಕೊಡ್ತಾರೆ. ಇದು CIR ಪೋರ್ಟಲ್ ಬಗ್ಗೆ. ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 1200 ಮೊಬೈಲ್ಸ್ ಇದುವರೆಗೂ ರಿಕವರಿ ಮಾಡಿದ್ದಾರೆ. ಕಳೆದ ಇದರಲ್ಲಿ ಅಂದಾಜು ಸುಮಾರು 2,80,00,000 ಅಷ್ಟು ಮೊಬೈಲ್ ರಿಕವರಿ ಆಗಿದೆ. ಈಗ ಏನು ರಿಕವರಿ ಆಗಿದೆ, 100 ಮೊಬೈಲ್ಸ್ ರಿಕವರಿ ಆಗಿದೆ. ಈಗೇನು ಇದು ಆಗಿದೆ, ಈಗ 100 ಮೊಬೈಲ್ಸ್ ರಿಕವರಿ ಆಗಿದೆ. ಈ 100 ಮೊಬೈಲ್ಸಲ್ಲಿ ಬೆಂಗಳೂರಲ್ಲಿ ಮಿಸ್ ಆಗಿರೋಂಥ 10 ಮೊಬೈಲು, ಶಿವಮೊಗ್ಗದು 2, ಮೈಸೂರದು ಜಿಲ್ಲೆದು 13, ಹಾಸನ ಜಿಲ್ಲೆದು 5, ಕೇರಳ ರಾಜ್ಯದ್ದು 8, ಆಂಧ್ರ ಮತ್ತು ತಮಿಳುನಾಡುದು 3 ಮೊಬೈಲ್ ಮತ್ತು ಮಂಡ್ಯ ಜಿಲ್ಲೆದು 59 ಮೊಬೈಲ್ ರಿಕವರಿ ಮಾಡಿರ್ತೀವಿ ಈ ಸದ್ಯ. ಯಾವುದು? ಈಗ ಅವರೆಲ್ಲ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಏನಂದರೆ ಅವರು ಫೋನ್ ನಂಬರು, ಅವ್ರದ್ದು IMEI ನಂಬರ್ಸು, ಆಮೇಲೆ ಎಲ್ಲಿ ಪ್ಲೇಸ್ ಲಾಸ್ ಆಗಿದೆ, ಮತ್ತು ಎಲ್ಲಿ ಎಷ್ಟನೇ ಟೈಮಿಂಗ್ಸ್ ಏನು, ಡೇಟ್ ಏನು, ಮತ್ತು ಮೊಬೈಲ್ ಬಿಲ್ಲು, ಪರ್ಚೇಸ್ ಮಾಡಿರೋಂಥ ಮೊಬೈಲ್ ಬಿಲ್ಲು, ಅವ್ರದ್ದು ಆಧಾರ್ ಕಾರ್ಡು, ಆಲ್ಟರ್ನೇಟಿವ್ ಫೋನ್ ನಂಬರು,
ಮತ್ತು ಅವ್ರದ್ದು ಅಡ್ರೆಸ್ ಇಷ್ಟು ಅಪ್ಲೋಡ್ ಮಾಡಿರ್ತಾರೆ. ಸೊ ಅದು ಮ್ಯಾಚ್ ಆಗಿರುತ್ತೆ ಅದು. ಹಾಂ ಅಲ್ಲ ಅದೆಲ್ಲ ಮಿಸ್ಸಿಂಗ್ ಇರ್ತದೆ, ಮಿಸ್ಸಿಂಗ್ ಅದು. ಹಾಂ ಮಿಸ್ಸಿಂಗ್. ಆಯ್ತು ಇದು ಲೊಕೇಶನ್ ದಿನಾಂಕ 17/6/2026 ರತ್ನಮ್ಮ ಅವರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದರಲ್ಲಿ ಅವರ ಬ್ರದರ್ ಮಹೇಶ್ ಅನ್ನೋರನ್ನ ರಾಜೇಶ್ ಅನ್ನೋರು ಫೋನ್ ಮಾಡಿ ಕರೆ ಮಾಡಿ ಅವ್ರನ್ನ ಮರ್ಡರ್ ಮಾಡಿರ್ತಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 114/26 ಪ್ರಕರಣವನ್ನು ದಾಖಲು ಮಾಡಲಾಗಿರ್ತದೆ. ಇದರಲ್ಲಿ ಏನಂದರೆ ಅನ್ನದಾನಿಯವರು ಫಸ್ಟು ಅನ್ನದಾನಿಯವರು ಹೆಂಗೆ ರಿಲೇಟೆಡ್ ಅಂದರೆ ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದರಾಜು ಅಂತ ಇರ್ತಾರೆ. ಇವ್ರದ್ದು ವೃತ್ತಿ ಏನಂದರೆ ಈ ಕಾರುಗಳೆಲ್ಲ ಲೋನಲ್ಲಿ ಸೀಸ್ ಆಗಬೇಕಲ್ಲ, ಈ ಒಂದು ಸೀಸ್ ಮಾಡೋವಂಥದ್ದು ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಸೀಸರ್ ಸಿದ್ದು ಅಂತ ಕರೀತಾ ಇರ್ತಾರೆ. ಇವರ ಸಿಸ್ಟರ್ಗೆ ಅಂದರೆ ಇವರು ಏನು ಅನ್ನದಾನಿ ಇದ್ದಾರೆ, ಇವರು ಸೋದರಳಿಯ ಇರ್ತಾರೆ, ಅಂದರೆ ತಾಯಿಯ ತಮ್ಮ ಆಗಿರ್ತಾರೆ. ಅವ್ರಿಗೆ ಈ ಸಿದ್ದರಾಜು ಅವರ ಸಿಸ್ಟರ್ನ ಮದುವೆ ಮಾಡಿರುತ್ತೆ. ಕಾರಣಾಂತರದಿಂದ ಅವರು ಸಪ್ರೇಷನ್ ಆಗಿ ಇನ್ನೊಂದು ಮದುವೆ ಮಾಡ್ಕೊಂಡಿರ್ತಾರೆ. ಅವರು ಅನ್ನದಾನಿಯವರ ವೈಫು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗ್ ಅಂತ ಕರ್ಕೊಂಡೋಗಿರ್ತಾರೆ. ಆಗ ಫೋನ್ ಇವ್ರು ಕೈಲಿ ಕೊಟ್ಟಾಗ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಯಾರ್ದು ಅಂತ ನೋಡಿದಾಗ ಮಹೇಶ್ ಅವರು ಮೆಸೇಜ್ ಕಳಿಸಿರ್ತಾರೆ ಮತ್ತು ಕೆಟ್ಟದಾಗಿ ಮೆಸೇಜ್ ಮಾಡಿರ್ತಾರೆ ಅಂತ ಅವರು ಗಮನಿಸ್ತಾರೆ ಅನ್ನದಾನಿಯವರು. ಇದನ್ನು ಅವರು ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದರಾಜು ಅವರಿಗೆ ಅದನ್ನು ಹೇಳ್ಕೊಳ್ತಾರೆ, ಈ ಥರ ಆಗಿದೆ ಅಂಥೇಳಿ. ಆಗ ಇದು 16ನೇ ತಾರೀಕು ನಡೆಯುತ್ತೆ. ತದನಂತರ ಸಿದ್ದರಾಜು ಅವ್ರು ಏನು ಮಾಡ್ತಾರೆ, ಅವರ ಫ್ರೆಂಡ್ಸ್ನ ಕರ್ಕೊಂಡು, ಅಂದರೆ ಶಾಂತಮೂರ್ತಿ ಮತ್ತು ಶ್ರೀನಿವಾಸ್ ಪ್ರಭು ಅನ್ನೋರು, ಅವರು ಐಜೂರಲ್ಲಿ ಫ್ರೆಂಡ್ಸ್ ಇರ್ತಾರೆ, ಅವ್ರನ್ನ ಕಾರಲ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ್ಬಿಟ್ಟು ಈ ಯಾರು ಇದ್ದಾರೆ ಮಹೇಶ್, ಇವ್ರನ್ನ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅದೇ ಊರಿನವರಾದ ರಾಜೇಶ್ ಅವ್ರಿಗೆ ಫೋನ್ ಮಾಡ್ತಾರೆ. ರಾಜೇಶ್ ಅವರು ಮಹೇಶ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಮಹೇಶ್ ಅವರು ಊಟ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅವ್ರು ಬರೋದಿಲ್ಲ. ಫಸ್ಟು ರಾಜೇಶ್ ಅವರು ಇವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಈ 3 ಜನ ಇದ್ದಿದ್ದ ಪ್ಲೇಸಲ್ಲಿ ಸಿದ್ದರಾಜು ಅಲ್ಲಿ ಸೀಸರ್ ಸಿದ್ದರಾಜು ಇರ್ತಾರಲ್ಲ ಅವರಿರೋಂಥ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ ಈ ಥರ ಊಟ ಮಾಡ್ತಾ ಇದ್ದಾರೆ, ಅವರು ಬರಲ್ಲ ಅಂತ. ಅಷ್ಟೊತ್ತಲ್ಲಿ ಕೂತ್ಕೊಂಡು ಕಾರಲ್ಲೇ ಇವರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟೊತ್ತಲ್ಲಿ ಫೋನ್ ಬರುತ್ತೆ, ಕಾಲ್ ಬರುತ್ತೆ ರಾಜೇಶ್ಗೆ, ಊಟ ಆಗಿದೆ ಈಗ ಬರ್ತೀನಿ ಅಂತೇಳಿ. ಸರಿ ಅಂತೇಳಿ ಒಂದು ಅಂಗಡಿ ಹತ್ರ ಬರ ಹೇಳ್ಕೊಂಡಿರ್ತಾರೆ ಅವರು. ಅಲ್ಲಿಂದ ಇವ್ರನ್ನ ಕಳಿಸ್ತಾರೆ, ರಾಜೇಶ್ನ ಹೋಗಿ ಕಟ್ಕೊಂಡ್ಬರ್ಲಿಕ್ಕೆ. ಇವರು ಮಹೇಶ್ವರನ್ನ ಕರ್ಕೊಂಡು ಆ ಕಾರಿರೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಇವರು 3 ಜನ ಮಹೇಶನಿಗೆ ಹೊಡೆದು ಅವ್ರ ಕಾರಲ್ಲಿ ಕುಣಿಸ್ಕೊಂಡು ಕೃತ್ಯ ನಡೀರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ರಾಜೇಶ್ ಅವರು ಕಾರ್ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ತದನಂತರ ಕೃತ್ಯ ನಡೆದ ಸ್ಥಳದಲ್ಲಿ ಇವರೆಲ್ಲ ಸೇರಿಕೊಂಡು ಹೊಡಿತಾರೆ. ಸಿದ್ದರಾಜು ಅಲ್ಲಿಯ ಸೀಸರ್ ಸಿದ್ದರಾಜು ಚಾಕುವಿಂದ ಅವ್ರನ್ನ ಚುಚ್ತಾರೆ. ತದನಂತರ ಅವರು ಮಹೇಶ್ ಕೆಳಗೆ ಬಿದ್ದಾಗ ಇವರು 3 ಜನ ಹೊರಟೋಗ್ತಾರೆ. ರಾಜೇಶು ಅದೇ ಊರಿನವರು ಆದ ಕುಮಾರ್ ಅವ್ರಿಗೆ ಏನು ಹೇಳ್ತಾರೆ, ಇವ್ರಿಗೆ ಮಹೇಶ್ಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಅರ್ಜೆಂಟಾಗಿ ಮನೆಗೆ ಹೋಗಿ ಬಟ್ಟೆ ಇಸ್ಕೊಂಡು ಬಾ ಅಂತ ಹೇಳಿರ್ತಾರೆ. ಅವ್ರು ಕುಮಾರು ಬಟ್ಟೆ ಇಸ್ಕೊಂಡು ರಾಜೇಶ್ ಅವ್ರ ಮನೆಯಿಂದ ಬರ್ತಾ ಇರ್ತಾರೆ. ಅವ್ರನ್ನ ಕರ್ಕೊಂಡು ಆ ಸ್ಪಾಟ್ಗೆ ಹೋಗ್ತಾರೆ ರಾಜೇಶು. ಆ ಸ್ಪಾಟಲ್ಲಿ ಇವ್ರು ಕತ್ಲಿರೋದ್ರ ಕಾರಣ ಇವರು ಗೊತ್ತಾಗಲ್ಲ, ಹೆಂಗಾಗಿದೆ ಅಂತ ಗೊತ್ತಾಗಲ್ಲ, ಆಕ್ಸಿಡೆಂಟಾ ಅಥವಾ ಮರ್ಡ್ರ ಏನು ಗೊತ್ತಾಗಲ್ಲ. ಮುಂದೆ ರಾಜೇಶ್ ಕೂತ್ಕೊತಾರೆ, ಮಧ್ಯದಲ್ಲಿ ಇವ್ರನ್ನ ಕೂರಿಸ್ಕೊತಾರೆ, ಯಾರು ಡಿಸೀಸ್ಡ್ ಮಹೇಶು, ಹಿಂದೆಗಡೆ ಕುಮಾರ್ ಕೂತ್ಕೊತಾರೆ. ಇವರು ಟುವರ್ಡ್ಸ್ ಮಳವಳ್ಳಿ ರೋಡಲ್ಲಿ ಹೋಗ್ತಾರೆ. ಟುವರ್ಡ್ಸ್ ಮಳವಳ್ಳಿ ರೋಡ್ಗೆ ಹೋದಾಗ ಹಾಸ್ಪಿಟ್ಲಿಂದ ಇನ್ನೂ ಮುಂದಕ್ಕೆ ಕೊಟ್ಟೋಗ್ತಾರೆ. ಅವಾಗ ಇವ್ರಿಗೆ ಏನಕ್ಕೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ ಅಂತ ಕರ್ಕೊಂಡೋಗಿ ಹಾಸ್ಪಿಟ್ಲಿಂದ ಮುಂದಕ್ಕೆ ಕೊಟ್ಟೋಗ್ತಾರೆ. ಅವಾಗ ಕುಮಾರ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದೇ ಟೈಮಲ್ಲಿ ಹಾಸ್ಪಿಟ್ಲ್ ಮುಂಭಾಗ ಇರೋಂಥ 3 ಫ್ರೆಂಡ್ಸ್, ಅಂದರೆ ಮೋಹಿನ್ ಮತ್ತು ಆಯಿಬ್ ಮತ್ತು ಇನ್ನೊಬ್ಬರು ಫ್ರೆಂಡ್, 3 ಜನ ಹಾಸ್ಪಿಟ್ಲ್ ಮುಂಭಾಗ ಮಾತಾಡ್ಕೊಂಡು ಕೂತಿರ್ತಾರೆ. ಮೋಹಿನ್ ಬಂದ್ಬಿಟ್ಟು ಆ್ಯಂಬುಲೆನ್ಸ್ ಡ್ರೈವರ್.
ಇವರು ಸಹ ಅಬ್ಸರ್ವ್ ಮಾಡ್ತಾರೆ, ಬಟ್ ಇವರು ಅಷ್ಟೊಂದು ಇದು ಮಾಡ್ಕೊಳ್ಳಲ್ಲ. ಅಷ್ಟೊತ್ತಲ್ಲಿ ಗಾಡಿ ಪಾಸ್ ಆಗುತ್ತೆ. KEB ಇದು ಆಫೀಸ್ ಹತ್ರ ಈ ವೆಹಿಕಲ್ ಸ್ಟಾಪ್ ಆಗುತ್ತೆ. ಯಾಕೆಂದರೆ ಫ್ಯೂಯಲ್ ಖಾಲಿ ಆಗಿಬಿಟ್ಟಿರುತ್ತೆ ಇವ್ರದ್ದು, ಬೈಕ್ದು ಫ್ಯೂಯಲ್ ಖಾಲಿ ಆದಾಗ ಅಲ್ಲಿ ಸ್ಟಾಪ್ ಆಗಿರುತ್ತೆ. ಅಷ್ಟೊತ್ತಲ್ಲಿ ಇವರು ಫ್ರೆಂಡ್ಸ್ ಮಾತಾಡ್ಕೊಂಡು ಕೂತಿದ್ದವರು. ಅದರಲ್ಲಿ ಅಯ್ಯೂಬ್ ಏನು ಮಾಡ್ತಾರೆ, ಅಲ್ಲಿಂದ ಹೊರಡ್ತಾರೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಇವು 3 ಜನ ಹೋಗಿದ್ದು ಬೈಕು ಅಬ್ಸರ್ವ್ ಮಾಡಿರ್ತಾರೆ. KEB ಹತ್ರ ನಿಂತಿದೆಯಲ್ಲ ಅಂತ ನೋಡ್ತಾರೆ. ಅದರಲ್ಲಿ ಮಧ್ಯದಲ್ಲಿ ಯಾರು ಕೂತಿದ್ರು, ಮಹೇಶು, ಅವ್ರದ್ದು ಕೈ ನೋಡ್ತಾರೆ. ಅವರು ಕೆಳಗಡೆ ಬೀಳ್ತಾ ಇರ್ತಾರಲ್ಲ, ಹಂಗಾಗ್ಬಿಟ್ಟು ಹೋಗ್ಬಿಟ್ಟು ಕೈ ಎತ್ತು ನೋಡ್ತಾರೆ, ಅದು ಡ್ರಾಪ್ ಆಗುತ್ತೆ. ಆವಾಗ ಅವ್ರ ಫ್ರೆಂಡು ಮೋಹಿನ್ ಅವ್ರಿಗೆ ತಿಳಿಸ್ತಾರೆ, ಇವರು ಆ್ಯಂಬುಲೆನ್ಸ್ಡೇ ಇರ್ತಾರೆ. ಮೋಹಿನು ಆ ಸ್ಪಾಟ್ಗೆ ಹೋಗ್ತಾರೆ. ನೋಡಿಬಿಟ್ಟು ಇವ್ರು ಯಾಕೆ ಇಲ್ಲಿ ಹಿಂಗೆ ಕರ್ಕೊಂಡು ಬಂದಿದ್ದಾರೆ, ಬಾಂಡ್ರೆ ಹಾಸ್ಪಿಟ್ಲಿಂದ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಮೀನ್ವೈಲ್ ಅವ್ರು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಹಿಂಗಾಗಿದೆ ಅಂತ. ಇಮಿಡಿಯೇಟ್ಲಿ ಪೊಲೀಸರು ಅಲ್ಲಿ ರೀಚ್ ಆಗಿ ಅವ್ರನ್ನ ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಿದಾಗ ಇದು ಏನಿದೆ ತಿಳಿದು ಬರ್ತದೆ. ಸಿದ್ದರಾಜು ಅವರ ಅನ್ನದಾನಿ ಅವರು ಸಿದ್ದರಾಜು ಅವರ ತಾಯಿಯ ತಮ್ಮ, ಅಳಿಯ, ಸೋದರಳಿಯ. ಕ್ಯಾಸ್ಟ್ ಬೇರೆ ಇಲ್ಲ, ಕ್ಯಾಸ್ಟ್ ಏನು ಬೇರೆ ಇಲ್ಲಲ್ಲ. ಅವ್ರನ್ನೂ ಬೆಸ್ತಾರೆ, ಸಿದ್ದರಾಜನ್ನು ಬೆಸ್ತಾರೆ. ಗಂಗಾಮತ ಮತ್ತು ಬೆಸ್ತರು ಎರಡು ಒಂದೇ. ಏನಂತೆ ಏನು ಕೇಳಿದ್ರೆ ಸಿದ್ದರಾಜು ಅಕ್ಕನ ಅಂತ ಕೇಳಿ. ಹೌದು, ಮೊದಲನೇ ಹೆಂಡತಿ ಸಿದ್ದರಾಜು ಅವ್ರ ಅಕ್ಕ, ಮೊದಲನೇ ಹೆಂಡತಿ. ಅನ್ನದಾನಿಯವರ ಎರಡನೇ ಹೆಂಡತಿಗೆ. ಇದ್ರದ್ದು ಹೇಳ್ಬೇಕಾ, ಫೈರಿಂಗ್ದು? ಇವರು ಆರೋಪಿಗಳನ್ನೆಲ್ಲ ದಸ್ತಗಿರಿ ಮಾಡಿ ಮಾಜರ್ಗಾಗಿ ಸಿದ್ದರಾಜು ಅಲಿಯಾಸ್ ಸೀಜರ್ ಸಿದ್ದೂರ್ನ ಹುಲ್ಲೆಗಾಲ ಹಲಗೂರು ಲಿಮಿಟ್ಸ್ ಹುಲ್ಲೆಗಾಲಕ್ಕೆ ಕರ್ಕೊಂಡೋಗಿರ್ತಾರೆ. ಇವರು ಮಾಜರ್ ಮುಗಿದ ನಂತರ ಅವರು ಯೂರಿನಲ್ಸ್ಗೆ ಹೋಗ್ಬೇಕಂತೇಳಿ ಅಲ್ಲಿ ಸಿಬ್ಬಂದಿ ಮತ್ತು ನಮ್ಮ PSI ರವಿಕುಮಾರ್ ಅವರು ಅಲ್ಲಿರ್ತಾರೆ. ಆಗ ಅಲ್ಲೇ ಒಂದು ಬಿದ್ದಿರುವಂಥ ಒಂದು ಬಿಯರ್ ಬಾಟಲ್ನ ಅವರು ಕೈಗೆ ಹೊಡೆದು ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ನಮ್ಮ PSI ರವಿಕುಮಾರ್ ಅವರು ಅವರಿಗೆ ತಿಳುವಳಿಕೆ ಹೇಳಿ ಒಂದು ಸುತ್ತು ಏರ್ ಫೈರ್ ಮಾಡ್ತಾರೆ. ಆದರೂ ಸಹ ಅವರು ಸ್ಟಾಪ್ ಆಗಲ್ಲ, ಹಲ್ಲೆ ಮಾಡ್ತಾರೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಪ್ರಭುಸ್ವಾಮಿ ಅವರಿಗೆ. ಆಗ ಒಂದು ಸೆಲ್ಫ್ ಡಿಫೆನ್ಸ್ಗಾಗಿ ಒಂದು ಗುಂಡನ್ನು ಬಲಗಾಲಿಗೆ ಅವರು ಹಾರಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ 182/26 ಪ್ರಕರಣ ದಾಖಲಾಗಿರುತ್ತೆ. ಸಿದ್ದರಾಜು ಅವರು ಟೋಟಲಿ ಆಗಿ 6 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಐಜೂರು ಪೊಲೀಸ್ ಠಾಣೆಯಲ್ಲಿ ಅವರು 4 ಪ್ರಕರಣಗಳಿರ್ತದೆ. ಒಂದು ಸಂಜಯ್ ನಗರದಲ್ಲಿ ಮತ್ತು ಇನ್ನೊಂದು ಉಪ್ಪರಪೇಟೆಯಲ್ಲಿ ಇರ್ತದೆ. ಇದು ಸೇರಿ 7 ಪ್ರಕರಣಗಳು ಅವ್ರ ವಿರುದ್ಧ ದಾಖಲಾಗಿರುತ್ತೆ. ಐಜೂರು ಪೊಲೀಸ್ ಠಾಣೆಯಲ್ಲಿ ಇವರು ರೌಡಿ ಶೀಟರ್ ಇರ್ತಾರೆ. ಮರ್ಡರ್ ಮಾಡ್ಬೇಕಂತಲೇ ಕರೆಸಿದ್ದಾರೆ. ಮೆಸೇಜು ಅಶ್ಲೀಲ ಮೆಸೇಜ್ ಇರುತ್ತೆ. 16ನೇ ತಾರೀಕು ಹೇಳಿರ್ತಾರೆ, 16th ಹೇಳ್ಕೊಂಡಿರ್ತಾರೆ. ಅವ್ರಿಗೆ ಫಸ್ಟು ಗೊತ್ತೇ ಇರಲ್ಲ ಎಂತಕ್ಕಂತೇಳಿ, ಕರ್ಕೊಂಡು ಬಾ ಅಂತ ಅಷ್ಟೇ ಹೇಳಿರ್ತಾರೆ. ಸ್ಥಳಕ್ಕೆ ಹೋದಾಗ ವಿಚಾರ ಗೊತ್ತಾಗುತ್ತೆ. ಆವಾಗ ಎಲ್ಲರೂ ಹೊಡಿತಾರೆ, ಇವನು ರಾಜೇಶ್ನು ಹೊಡಿತಾನೆ. ತದನಂತರ ಇವನ್ನ ಮರ್ಡ್ರ್ ಮಾಡಿದ್ಮೇಲೆ ಆ ಬಾಡಿ